ಫಸ್ಟ್ ಕಾಜುನ ಮೆಷರ್ ಮಾಡಿಕೊಂಡು ಕಾಜುನ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದಮೇಲೆ ಅದ್ರ ಜೊತೆ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಏನು ಲಮ್ಸ್ ಇಲ್ಲ ನನಗೆ. ನೆಕ್ಸ್ಟು ಸ್ಟವ್ ಆನ್ ಮಾಡಿ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಟು ಮೆಷರ್ ಮಾಡ್ಕೊಂಡಿರೋ ಒಂದು ಕಪ್ಪಲ್ಲಿ ನೀರು ಹಾಕಿ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಪಾಕ ಮಾಡ್ಕೊಳ್ಳೋಣ ಅಂತ. ಸೊ ನೋಡ್ಬೋದು, ಹಿಂಗೆ ತಿರುಗಿಸ್ಕೊಳ್ತಾ ಥರ ಹಿಡಿದಂಗೆ ನಾನು ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ಲೈಕ್ ಜಾಮೂನಿ ಪಾಕ ಮಾಡ್ಕೋತೀವಲ್ಲ ಅದೇ ಥರನೇ. ಈಗ ನೋಡ್ಬೋದು ಕುದೀತಾ ಸಕ್ಕರೆ ಎಲ್ಲ ಕರ್ಗೋಗಿ ಇವಾಗ ಪಾಕ ರೆಡಿ ಆಗ್ತಾಯಿದೆ ಆಲ್ಮೋಸ್ಟು. ಇವಾಗ ಬಿಸಿ ಇದ್ದಂಗೆ ಆಗಿದೆ ನೋಡಿ, ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಮಾಡ್ಕೊಂಡಿರೋ ಪೌಡರ್ನ ಇದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಈ ಥರ ಸ್ವಲ್ಪ ಮಿಕ್ಸ್ ಆಗ್ತಾ ಇದ್ದಂಗೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನಾನು, ಬ್ಲೆಂಡ್ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಗಟ್ಟಿ ಆದಮೇಲೆ ಆಗಿದೆಯೋ ಇಲ್ವೋ ಅಂತ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಅದು ನೀಟಾಗಿ ರೌಂಡ್ ಆದರೆ ಆಗಿದೆ ಅಂತ. ಸೊ ಅದನ್ನು ತಕ್ಕೊಂಡು ಒಂದು ಬಟರ್ ಶೀಟ್ನ ಗ್ರೀಸ್ ಮಾಡಿಕೊಂಡು ಈ ಥರ ಹಾಕಿ ಈ ಥರ ಮಿದಬೇಕು ನೀಟಾಗಿ. ಇವಾಗ ಅದನ್ನು ಹರ್ಕೊತಾ ಇದ್ದೀನಿ ನಾನು. ಹರ್ಕೊಂಡಾದಮೇಲೆ ನೀಟಾಗಿ ಚಾಕು ತೊಗೊಂಡು ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋ ಕಾಜು ಬರ್ಫಿ ರೆಡಿ. ನೋಡಿ ಈ ಥರ ನೀಟಾಗಿ ಶೇಪಿಗೆ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ನಾನು ಏನು ಮಾಡಿದ್ದೀನಿ, 2 ಟೈಪ್ಸ್ ಕಾಜು ಬರ್ಫಿ, ಒಂದು ನಾರ್ಮಲ್ ಕಾಜು ಬರ್ಫಿ, ಒಂದು ಚಾಕ್ಲೇಟ್ ಕಾಜು ಬರ್ಫಿ ಮಾಡ್ಕೊಂಡಿದ್ದೀನಿ.